ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ 8/2/2026 ನಡೆದಂತಹ CTET ಪರೀಕ್ಷೆಯ ಪೇಪರ್ 2ನ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಕೀ ಉತ್ತರಗಳನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ, ಅಸರ್ಷನ್ ಆ್ಯಂಡ್ ರೀಸನ್ ಇರುವಂತಹ ಪ್ರಶ್ನೆ. If physical development of children is delayed, then their social and emotional development gets affected. Yes, ಇದು ಕರೆಕ್ಟ್ ಇದೆ, ಅಸರ್ಷನ್ ಕರೆಕ್ಟ್ ಇದೆ. ಓಕೆ, ದೆನ್ ನೆಕ್ಸ್ಟ್, ದೇರ್ ಇಸ್ ಡೆವಲಪ್ಮೆಂಟಲ್ ಕಂಟಿನ್ಯೂಟಿ ಇನ್ ದ ಕೋರ್ಸ್ ಆಫ್ ಚಿಲ್ಡ್ರನ್ಸ್ ಡೆವಲಪ್ಮೆಂಟ್. ಓಕೆ, ಇನ್ನೊಂದು ಡೆವಲಪ್ಮೆಂಟ್ ಕಂಟಿನ್ಯೂ ಆಗಿರುತ್ತೆ ಅಥವಾ ಡೆವಲಪ್ಮೆಂಟಲ್ ಕಂಟಿನ್ಯೂಟಿ ಅಂತ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ರೀಸನ್ ಸಹ ಕರೆಕ್ಟ್ ಇದೆ. ಆದರೆ ಈ ಅಸರ್ಷನ್ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ 6 ನೀಡ್ತಿಲ್ಲ. ಸೊ ಹಾಗಾಗಿ ಈ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿರುವಂಥದ್ದು. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆ, ಸೊ ಎರಡನೇ ಪ್ರಶ್ನೆಯನ್ನು ನೋಡೋಣ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್ ಈಸ್ ಸಿಂಪಲ್ ಎಡಿಷನ್ ಆಫ್ ನ್ಯೂ ಫ್ಯಾಕ್ಟ್ಸ್ ಆ್ಯಂಡ್ ಐಡಿಯಾಸ್ ಟು ದ existing store of information. Okay, is dependent upon the development of language capabilities, is the process of acquiring the ability to use the cultural tools, is the process of adaptation to the environment by changing one's schemas. Okay, according to Jean Piaget development, so answer 4 is the right answer. Okay, so ಇಲ್ಲಿ ಅಸಿಮ್ಯುಲೇಷನ್ ಮತ್ತು ಅಕೊಮೊಡೇಷನ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ. ಸೊ ಅದರಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ. ಸೊ ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಮೂರನೇ ಕ್ವಶನನ್ನು ನೋಡೋಣ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಇದೆ. ಟೀಚರ್ ಶುಡ್ ಅವಾಯ್ಡ್ ಕೊಲಾಬರೇಷನ್ಸ್, ಗ್ರೂಪ್ ವರ್ಕ್ ಆ್ಯಂಡ್ ಇಂಟ್ರ್ಯಾಕ್ಷನ್ಸ್ ಅಮಾಂಗ್ ಸ್ಟೂಡೆಂಟ್ಸ್. ಓಕೆ, ಸೊ ಇದು ರಾಂಗ್. ಟೀಚರ್ ಶುಡ್ ನಾಟ್ ಅವಾಯ್ಡ್ ಆಗಬೇಕಾಯ್ತು ಇದು, ಹೌದಾ? ಇಲ್ಲಿ ಸೊ ಅಸರ್ಷನ್ ಇದೆ, ರಾಂಗ್ ಇದೆ. ಓಕೆ, ಅಸರ್ಷನ್ ರಾಂಗ್ ಇದೆ ಅಂತಂದರೆ ಎ ರಾಂಗ್ ಇರಬೇಕು. ಇಲ್ಲಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಅಂತ ಇದೆ, ಸೊ ಆಪ್ಷನ್ ನಂಬರ್ 1 ಹೋಯಿತು. ಸೊ ಇಲ್ಲಿ ಸಹ ಬೋತ್ ಎ ಆ್ಯಂಡ್ ಆರ್ ಟ್ರೂ ಅಂತ ಇದೆ, ಇಲ್ಲಿಯೂ ಸಹ ಆಪ್ಷನ್ ಹೋಯಿತು. ಸೊ ಇಲ್ಲಿ ಆಪ್ಷನ್ ನಂಬರ್ 3ರಲ್ಲಿ ನೋಡಿ, ಎ ಈಸ್ ಟ್ರೂ ಅಂತ ಇದೆ, ಸೊ ಇದು ಸಹ ರಾಂಗ್. ಇಲ್ಲಿ ಹಾಗಾದರೆ ಎ ಫಾಲ್ಸ್ ಅಂತ ಹೇಳಿರೋದು ಆಪ್ಷನ್ ನಂಬರ್ 4ರಲ್ಲಿ ಮಾತ್ರ, ಹೌದಾ? ಆದರೂ ಸಹ ನಾವು ಈ ಒಂದು ಎರಡನೇ ರೀಸನನ್ನು ನೋಡೋಣ. ಲರ್ನಿಂಗ್ ಈಸ್ ಪ್ಯಾಸಿವ್ ಪ್ರೊಸೆಸ್, ರಾಂಗ್. ಇಲ್ಲಿನೇ ತಪ್ಪಾಯ್ತಿದ್ದು. ಲರ್ನಿಂಗ್ ಈಸ್ ಯಾವಾಗಲೂ ಆ್ಯಕ್ಟಿವ್ ಪ್ರೊಸೆಸ್ ಇರುತ್ತೆ. ಸೊ ಹಾಗಾಗಿ ರೀಸನ್ ಸಹ ತಪ್ಪಾಗಿದೆ, ಅಸರ್ಷನ್ ಸಹ ತಪ್ಪಾಗಿದೆ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿರುವಂಥದ್ದು ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್. ಓಕೆ, ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ರ್ಯಾಪಿಡ್ ಇನ್ಕ್ರೀಸ್ ಇನ್ ಹೈಟ್ ಆ್ಯಂಡ್ ವೇಟ್ ಡ್ಯೂರಿಂಗ್ ಅಡೋಲಸೆನ್ಸ್ ದಟ್ ಯೂಶ್ವಲಿ ಪ್ರಿಸೀಡ್ಸ್ ಸೆಕ್ಷುವಲ್ ಮೆಚುರಿಟಿ ಈಸ್ ರೆಫರ್ಡ್ ಟು ಆ್ಯಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಸಡನ್ನಾಗಿ ಹೈಟ್ ಮತ್ತು ವೇಟ್ ಇನ್ಕ್ರೀಸ್ ಆಗುವುದು ಯಾವಾಗ? ಅಡೋಲಸೆನ್ಸಲ್ಲಿ. ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಆಪ್ಷನ್ ನಂಬರ್ 1 ಗ್ರೋತ್ ಸ್ಪರ್ಟ್ ಅಂತ ಕರೀತಾರೆ. ಓಕೆ, ಐದನೇ ಪ್ರಶ್ನೆಯನ್ನು ನೋಡಿ. ಐದನೇ ಪ್ರಶ್ನೆ, ವೆನ್ ಟಾಕಿಂಗ್ ಅಬೌಟ್ ಡಿಫ್ರೆನ್ಸಸ್, expressions that put persons ahead of differences should be used, such as using the student with disabilities rather than the disabled student. ಅಸರ್ಷನ್ ಕರೆಕ್ಟ್ ಇದೆ. ಓಕೆ, ಅಂದರೆ ಮಕ್ಕಳಿಗೆ, ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಏನಂತ ಕರಿಬೇಕಂತಂದರೆ ದ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಕರಿಬೇಕು. ಓಕೆ, ಅದರ ಬದಲಾಗಿ ದ ಡಿಸೇಬಲ್ಡ್ ಸ್ಟೂಡೆಂಟ್ ಅಂತ ಕರಿಬಾರ್ದು. ಅಂದರೆ ಈಗ ಯಾವುದಾದ್ರೂ ಒಂದು ವಿದ್ಯಾರ್ಥಿಗೆ ನೀನು ದಡ್ಡ ಮಕ್ಕಳು ಯಾರು ಎದ್ದು ನಿಲ್ರಿ, ಓಕೆ ನೀವೆಲ್ಲ ದಡ್ಡ ಮಕ್ಕಳು, ಈ ರೀತಿ ನಾವು ಸಂಬೋಧನೆಯನ್ನು ಮಾಡೋದ್ರಿಂದ ಅವ್ರ ಮೈಂಡ್ನಲ್ಲಿ ಏನಾಗುತ್ತೆ, ನಾವು ದಡ್ಡರು, ಹಾಗಾಗಿ ನಮಗೆ ಈಗ ಈ ಒಂದು ಕಾನ್ಸೆಪ್ಟ್, ಈಗ ಟೀಚರ್ ಹೇಳ್ತಿರುವಂಥ ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅಂತೇಳಿ ಅವ್ರ ಮೈಂಡ್ನಲ್ಲೇ ಅವರು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅವ್ರ ಕರೆಯುವಾಗ ನಾವು ಯಾವತ್ತೂ ನೀವು ದಡ್ಡ ಮಕ್ಕಳು ಅಂತ ಕರಿಬಾರ್ದು ಅಂತ ಈ ಒಂದು ಅಸರ್ಷನ್ ಹೇಳ್ತಿದೆ. ಓಕೆ, ನೆಕ್ಸ್ಟ್ ರೀಸನನ್ನು ನೋಡೋಣ. ರೀಸನ್ ಏನಿದೆ ಅಂತಂದರೆ ದ ಲ್ಯಾಂಗ್ವೇಜ್ ವಿ ಯೂಸ್ ವೆನ್ ಟಾಕಿಂಗ್ ಅಬೌಟ್ ಲರ್ನರ್ಸ್ ವಿತ್ ಡಿಫರಿಂಗ್ ನೀಡ್ಸ್ ಶೇಪ್ಸ್ ದ ಪರ್ಸ್ಪೆಕ್ಟಿವ್ ಆ್ಯಂಡ್ ಆ್ಯಟಿಟ್ಯೂಡ್ಸ್. ಓಕೆ, ಅಂದರೆ ನಾವು ವಿದ್ಯಾರ್ಥಿಗಳೊಂದಿಗೆ ಮಾತನಾಡುವಾಗ ಅವರ ಮನಸ್ಸಿಗೆ ಧಕ್ಕೆ ಆಗದ ರೀತಿ ನಾವು ಮಾತಾಡಬೇಕು ಅಂತ. ಓಕೆ, ಅವರಿಗೆ ಎಂಕರೇಜ್ ಆಗುವ ಹಾಗೆ ನಾವು ಮಾತಾಡಬೇಕು, ಅವರಿಗೆ ಧಕ್ಕೆ ಆಗದ ಹಾಗೆ ನಾವು ಮಾತಾಡಬೇಕು ಅಂತ ಹೇಳಿದ್ದಾರೆ. ರೀಸನ್ ಸಹ ಕರೆಕ್ಟಾಗಿದೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ ನಂಬರ್ 1ರಲ್ಲಿದೆ. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆ, ಅಂದರೆ ನಾವು ಮಾತನಾಡುವಂಥ ರೀತಿ ಅವರಿಗೆ ಮನಸ್ಸಿಗೆ ಘಾಸಿಯನ್ನು ಮಾಡಬಾರ್ದು. ಓಕೆ, ಸೊ ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋಣ. ಇದು ಸಹ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಇದೆ. ಚಿಲ್ಡ್ರನ್ ಇನ್ ಮಿಡಲ್ ಸ್ಕೂಲ್ ಶುಡ್ ಬಿ ಎಂಕರೇಜ್ಡ್ ಟು ರೈಟ್ ಅಬೌಟ್ ದೇರ್ ಎಮೋಷನ್ಸ್ ಆನ್ ಅ ಡೈಲಿ ವೀಕ್ಲಿ ಬೇಸಿಸ್ ಆ್ಯಂಡ್ ರಿಫ್ಲೆಕ್ಟ್ ಅಪಾನ್ ದೆಮ್. ಓಕೆ, ಸೊ ಕರೆಕ್ಟ್ ಇದೆ ಇದು. ಅಂಡರ್ಸ್ಟ್ಯಾಂಡಿಂಗ್ ಒನ್ಸ್ ಎಮೋಷನ್ಸ್ ಈಸ್ ಅ ಕಾಗ್ನಿಟಿವ್ ಪ್ರೊಸೆಸ್ ದಟ್ ಕ್ಯಾನ್ ಲೀಡ್ ಟು ಆ್ಯಕ್ಷನ್. ಇದು ಸಹ ಕರೆಕ್ಟ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಇಫೆಕ್ಟಿವ್ ಸ್ಟ್ರಾಟಜಿ ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕೇಳಿದ್ದಾರೆ. ಓಕೆ, ರೆಕಗ್ನೈಸಿಂಗ್ ಪ್ಯಾಟರ್ನ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್. ಓಕೆ, ಇದು ಒಂದು ಸ್ಟ್ರಾಟಜಿ ಆಗ್ಬೋದು. ಯೂಸಿಂಗ್ ಲಾಜಿಕಲ್ ರೀಸನಿಂಗ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಓಕೆ, ಇದು ಸಹ ಆಗ್ಬೋದು. ಆಮೇಲೆ ಓವರ್ಲುಕ್ಕಿಂಗ್ ರಿಲೆವೆಂಟ್ ಇನ್ಫಾರ್ಮೇಷನ್, ಡೌಟ್ ಇದೆ. ನೆಕ್ಸ್ಟ್ ಬ್ರೇಕಿಂಗ್ ಡೌನ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇಂಟು ಸಿಂಪ್ಲರ್ ಒನ್ಸ್. ಓಕೆ, ಇದು ಸಹ ಕರೆಕ್ಟ್ ಇದೆ. ಹಾಗಾದರೆ ಇವುಗಳಲ್ಲಿ ಕಂಪೇರ್ ಮಾಡಿದಾಗ ನಮಗೆ ಸರಿಯಾದ ಆನ್ಸರ್ ಈ ಒಂದು ಪ್ರಶ್ನೆಗೆ ಸಿಗುವಂಥದ್ದು ಆಪ್ಷನ್ ನಂಬರ್ 3 ಓವರ್ಲುಕ್ಕಿಂಗ್ ರಿಲೆವೆಂಟ್ ಇನ್ಫಾರ್ಮೇಷನ್. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋಣ. ಅಕಾರ್ಡಿಂಗ್ ಟು ಪ್ಯಾಜೆಟ್ when children reach the point of being able to generalize and engage in mental trial and error by thinking up hypotheses and testing them in their heads, they are in ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಯಾಕಂತಂದರೆ ಇಲ್ಲಿ ಅವರು ಹೈಪೋಥಿಸಿಸನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನಲ್ಲಿರುವಂಥದ್ದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ. ಸ್ಟೂಡೆಂಟ್ಸ್ ಲರ್ನ್ ಎಫಿಷಿಯೆಂಟ್ಲಿ ಆ್ಯಂಡ್ ಇನ್ ಮೀನಿಂಗ್ಫುಲ್ ವೇಸ್ ವೆನ್ ಅಂತ ಕೇಳಿದ್ದಾರೆ. ಓಕೆ, ಕಂಟೆಂಟ್ ಈಸ್ ಪ್ರೆಸೆಂಟೆಡ್ ಟು ದೆಮ್ ಇನ್ ದಿ ಫಾರ್ಮ್ ಆಫ್ incoherent pieces of information. Focus is on avoiding failure instead of approaching mastery. Focus is on avoiding failure. ನೋಡಿ, ಇದು ಇಲ್ಲೇ ರಾಂಗ್ ಆಯಿತು. ಓಕೆ, ನೆಕ್ಸ್ಟ್ ನ್ಯೂ ಕಾನ್ಸೆಪ್ಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಪ್ರಿವಿಯಸ್ಲಿ ಲರ್ನ್. ನೋ, ನಾವು ನ್ಯೂ ಕಾನ್ಸೆಪ್ಟನ್ನು ಹೇಳುತ್ತಿರಬೇಕಾದ್ರೆ ಅದು ಹಿಂದಿನ ಆಲ್ರೆಡಿ ಕಲ್ತಿರುವಂಥ ಕಾನ್ಸೆಪ್ಟಿಗೆ ರಿಲೇಟೆಡ್ ಇರಬೇಕು. ಸೊ ಇದು ಸಹ ರಾಂಗ್ ಆಗ್ತದೆ. ದೇರ್ ರೆಸ್ಪಾನ್ಸಸ್ ಆ್ಯಂಡ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್ ಆರ್ ಅಟೆಂಡೆಡ್ ಆ್ಯಂಡ್ ವ್ಯಾಲ್ಯೂಡ್. ಓಕೆ, ಇದು ಕರೆಕ್ಟ್ ಇದೆ ನೋಡಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗುತ್ತೆ. ಓಕೆ, ನೆಕ್ಸ್ಟ್ ಅಂದರೆ ಅವ್ರು ಏನು ರೆಸ್ಪಾನ್ಸ್ ಕೊಡ್ತಾರೆ ಅದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಗುತ್ತೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ಅಕಾರ್ಡಿಂಗ್ ಟು ಲಾರೆನ್ಸ್ ಕೋಲ್ಬರ್ಗ್ ಅರೌಂಡ್ ವಿಚ್ ಎಥಿಕ್ಸ್ ಡೂ ವೆರಿ ಯಂಗ್ ಚಿಲ್ಡ್ರನ್ಸ್ ಮಾರಲ್ ರೀಸನಿಂಗ್ ರಿವಾಲ್ವ್ ಅಂತ ಹೇಳಿದೆ. ಓಕೆ, ಸೊ ಇದರಲ್ಲಿ ಕನ್ವೆನ್ಷನಲ್ ಆ್ಯಂಡ್ ಪೋಸ್ಟ್ ಕನ್ವೆನ್ಷನಲ್ ಅಂತ 3 ಸ್ಟೇಜಸ್ ಆ್ಯಂಡ್ 6 ಸ್ಟೆಪ್ಸ್ ಬರುತ್ತೆ. ಸೊ ಇದರಲ್ಲಿ ಇವರು ಕೇಳಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಎಥಿಕ್ಸ್ ಆಫ್ ಇಗೋಸೆಂಟ್ರಿಸಮ್. ನೆಕ್ಸ್ಟ್ 11ನೇ ಪ್ರಶ್ನೆ. ಅಸರ್ಷನ್ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಇಂಪ್ರೂವ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಕರೆಕ್ಟು. ಓಕೆ, ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಇಂಪ್ರೂವ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಕರೆಕ್ಟ್ ಇದೆ. ಎಂಗೇಜಿಂಗ್ ಇನ್ ಕನ್ವರ್ಸೇಷನ್ಸ್ ಅಕ್ರಾಸ್ ಡಿಫ್ರೆನ್ಸಸ್ ಹಿಂಡರ್ಸ್ ಚಿಲ್ಡ್ರನ್ಸ್ ಎಬಿಲಿಟಿ ಟು ಥಿಂಕ್ ಕ್ರಿಟಿಕಲಿ ಆ್ಯಂಡ್ ಕ್ರಿಯೇಟಿವ್ಲಿ. ಎಂಗೇಜಿಂಗ್ ಕನ್ವರ್ಸನ್ಸ್. ಓಕೆ, ಅಕ್ರಾಸ್ ಡಿಫ್ರೆನ್ಸಸ್ ಹಿಂಡರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನೋ, ಇದು ಪ್ರಮೋಟ್ಸ್ ಅಂತ ಆಗ್ತಿರಬೇಕಾಗಿತ್ತು. ಸೊ ಹಾಗಾಗಿ ರೀಸನ್ ಇಲ್ಲಿ ತಪ್ಪಾಗಿದೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇಫೆಕ್ಟಿವ್ ಟೀಚಿಂಗ್ ಸ್ಟ್ರಾಟಜೀಸ್ ಟು ಕ್ಯಾಟರ್ ಡೈವರ್ಸ್ ನೀಡ್ಸ್ ಆಫ್ ಲರ್ನರ್ಸ್ ಇನ್ ಅ ಕ್ಲಾಸ್ ರೂಮ್ ಅಂತ ಹೇಳಿದ್ದಾರೆ. ಓಕೆ, ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್. ಓಕೆ, ಕರೆಕ್ಟ್, ಇದು ಕರೆಕ್ಟ್ ಇದೆ. ಅಂದರೆ ವಿದ್ಯಾರ್ಥಿಯ ಕಲಿಕೆಯ ತಕ್ಕಂತೆ ಅವ್ರಿಗೆ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಕರೆಕ್ಟ್.
ಸ್ಟ್ಯಾಂಡರ್ಡೈಸ್ಡ್ ಕರಿಕ್ಯುಲಮ್ ನೋ, ಇದು ರಾಂಗ್. ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲ್ಯಾನ್ಸ್, ಓಕೆ ಇದು ಸಹ ಕರೆಕ್ಟ್. ಸೊ ಹಾಗಾದರೆ ಎ ಮತ್ತು ಸಿ ಈಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್, ಎ ಆ್ಯಂಡ್ ಸಿ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋಣ. ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಟಿವಿಸ್ಟ್ಸ್ ಥಿಯರೀಸ್, ಚಿಲ್ಡ್ರನ್ ಹ್ಯಾವ್ ಅ ನ್ಯಾಚುರಲ್ ಟೆಂಡೆನ್ಸಿ ಟು ಮೇಕ್ ಸೆನ್ಸ್ ಆಫ್ ದ ವರ್ಲ್ಡ್. ಓಕೆ ಸರಿ ಇದೆ. ಚಿಲ್ಡ್ರನ್ ಲರ್ನ್ ಓನ್ಲಿ ವ್ಯಾನ್ ಎಕ್ಸ್ಟ್ರಿನ್ಸಿಕಲಿ ಮೋಟಿವೇಟೆಡ್. ನೋ, ಚಿಲ್ಡ್ರನ್ ಇಂಟ್ರಿನ್ಸಿಕಲಿ ಮೋಟಿವೇಟೆಡ್ ಆದಾಗೂ ಸಹ ಲರ್ನ್ ಮಾಡ್ತಾರೆ. ಸೊ ಆಪ್ಷನ್ 2 ರಾಂಗು. ಚಿಲ್ಡ್ರನ್ ಲರ್ನ್ ಬೆಸ್ಟ್ ವ್ಯಾನ್ ಇನ್ಫಾರ್ಮೇಷನ್ ಈಸ್ ಪ್ರೆಸೆಂಟೆಡ್ ಟು ದೆಮ್ ಇನ್ ಅ ಫೈನಲ್ ಫಾರ್ಮ್. ನೋ, ಚಿಲ್ಡ್ರನ್ ಹ್ಯಾವ್ ಅ ಟೆಂಡೆನ್ಸಿ ಟು ಬಿಹೇವ್ ಇನ್ ಅನ್ರೂಲಿ ವೇಸ್ ದಟ್ ನೀಡ್ಸ್ ಟು ಬಿ ಕರೆಕ್ಟೆಡ್. ನೋ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ. ಚಿಲ್ಡ್ರನ್ ಹ್ಯಾವ್ ಅ ನ್ಯಾಚುರಲ್ ಟೆಂಡೆನ್ಸಿ ಟು ಮೇಕ್ ಸೆನ್ಸ್ ಆಫ್ ದ ವರ್ಲ್ಡ್. 14ನೇ ಪ್ರಶ್ನೆ ನೋಡೋಣ. 2 ಕಾಮನ್ಲಿ ಯೂಸ್ಡ್ ಸ್ಟ್ರಾಟಜೀಸ್ ಫಾರ್ ಇಫೆಕ್ಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಆರ್ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ರೆಸ್ಪಾನ್ಸ್ ಸೆಟ್ ಅಂತ ಎಲ್ಲಿದೆ ಅದಕ್ಕೆ ರಾಂಗ್ ಆಗುತ್ತೆ. ಓಕೆ, ಆಮೇಲೆ ಫಂಕ್ಷನಲ್ ಫಿಕ್ಸ್ಡ್ನೆಸ್ ಇದು ರಾಂಗ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1, ಹ್ಯೂರಿಸ್ಟಿಕ್ ಆ್ಯಂಡ್ ಅಲ್ಗೋರಿದಮ್ಸ್ ಅನ್ನುವಂಥದ್ದು. 15ನೇ ಪ್ರಶ್ನೆ ನೋಡೋಣ. A teacher is designing a lesson plan for a group of students with varying levels of understanding of a topic. According to Vygotsky's theory, which of the following should the teacher consider when designing the lesson ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನು ನೋಡೋಣ. The teacher should ask each student to work individually on the specified problem. The teacher should ask each student to work individually. No, ಇದು ಇನ್ನು ಗ್ರೂಪ್ ಅಂತಾಗಿದ್ದರೆ ಸರಿ ಆಗ್ಬೋದು. ನೆಕ್ಸ್ಟ್, ದ ಟೀಚರ್ ಶುಡ್ ಪ್ರೊವೈಡ್ ಆಲ್ ದ ಸ್ಟೂಡೆಂಟ್ಸ್ ವಿತ್ ಸೇಮ್ ಲೆವೆಲ್ ಆಫ್ ಚಾಲೆಂಜ್. ನೋ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಾಬ್ಲಮನ್ನು ಕೊಡಬೇಕು. ಇಲ್ಲಿ ಸೇಮ್ ಲೆವೆಲ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್, ದ ಟೀಚರ್ ಶುಡ್ ಕನ್ಸಿಡರ್ ಈಚ್ ಸ್ಟೂಡೆಂಟ್ಸ್ ಕರೆಂಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೊವೈಡ್ ಅಪ್ರಾಪ್ರಿಯೇಟ್ ಸಪೋರ್ಟ್ ಟು ಹೆಲ್ಪ್ ದೆಮ್ ಟು ರೀಚ್ ನೆಕ್ಸ್ಟ್ ಲೆವೆಲ್. ಹಾಂ, ಇದು ಕರೆಕ್ಟ್ ನೋಡಿರಿ. ಯಾಕಂತಂದರೆ ದ ಟೀಚರ್ ಶುಡ್ ಕನ್ಸಿಡರ್ ಈಚ್ ಸ್ಟೂಡೆಂಟ್ಸ್ ಕರೆಂಟ್ ಲೆವೆಲ್ ಅಂದರೆ ಯಾವ ವಿದ್ಯಾರ್ಥಿ ಎಲ್ಲೆಲ್ಲಿ ಅಂದರೆ ಯಾವ ಮಟ್ಟಕ್ಕೆ ಅವರ ಕಲಿಯುವ ಸಾಮರ್ಥ್ಯ ಇದೆ ಅದನ್ನು ಕನ್ಸಿಡರ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಈ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ. 4ನೇದು ನೋಡೋಣ ಯಾಕೆ ತಪ್ಪು ಅಂಥೇಳಿ. ದ ಟೀಚರ್ ಶುಡ್ ಓನ್ಲಿ ಫೋಕಸ್ ಆನ್ ದ ಸ್ಟೂಡೆಂಟ್ಸ್ ಹೂ ಆರ್ ಆಲ್ರೆಡಿ ಅಟ್ ಆನ್ ಅಡ್ವಾನ್ಸ್ಡ್ ಲೆವೆಲ್. ನೋಡಲಿ, ಓನ್ಲಿ ಅಂತ ಇದೆ ಅಂದರೆ ಯಾರು ಆಲ್ರೆಡಿ ಜಾಣ ಇದ್ದಾರೋ ಅವರನ್ನು ಮಾತ್ರ ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ತಪ್ಪು. ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 15ನೇ ಕ್ವಶನ್ಗೆ ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 16ನೇ ಪ್ರಶ್ನೆ. ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಲ್ಯಾಕಿಂಗ್ ರೀಡಿಂಗ್ ಫ್ಲೂಯೆನ್ಸಿ, ರಿವರ್ಷನ್ ಆಫ್ ವರ್ಡ್ಸ್, ಟೆಂಡೆನ್ಸಿ ಟುವರ್ಡ್ಸ್ ಡಿಸ್ಟ್ರಾಕ್ಷನ್ ಆರ್ ಟಿಪಿಕಲ್ ಐಡೆಂಟಿಫಿಕೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಲೆಕ್ಸಿಯಾ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡೋಣ. ಸ್ಟೂಡೆಂಟ್ಸ್ ಫೀಲ್ ಮೋರ್ ಮೋಟಿವೇಟೆಡ್ ಟು ಲರ್ನ್ ಇನ್ ಆ್ಯನ್ ಎನ್ವಿರಾನ್ಮೆಂಟ್ ವಿಚ್ ಎನ್ಶೋರ್ಸ್ ಅಂತ ಕೇಳಿದ್ದಾರೆ. ಅಂದರೆ ಮಕ್ಕಳು ಯಾವಾಗ ಅಂದರೆ ಎಂಥ ವಾತಾವರಣದಲ್ಲಿ ಮಕ್ಕಳಿಗೆ ಕಲಿಯಲು ಇಚ್ಛೆ ಪಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೋಡೋಣ. ಫಿಯರ್, ಹೆದರಿಕೆ ಇದ್ದಲ್ಲಿ ಮಕ್ಕಳು ಕಲಿಯಲು ಇಚ್ಛೆ ಪಡೋದಿಲ್ಲ. ಆಮೇಲೆ ರಿಜೆಕ್ಷನ್, ನೋ ಇದು ಸಹ ರಾಂಗ್. ಸೇಫ್ಟಿ, ಎಸ್. ಆಮೇಲೆ ಬಿಲಾಂಗಿಂಗ್ನೆಸ್, ಎಸ್. ಸೊ ಹಾಗಾಗಿ ಈ ಒಂದು 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ಎ ಆ್ಯಂಡ್ ಡಿ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡೋಣ. ಮೂವಿಂಗ್ ಫ್ರಮ್ ಕನ್ಸರ್ವೇಟಿವ್ ಎಜುಕೇಷನ್ ಟುವರ್ಡ್ಸ್ ಪ್ರೋಗ್ರೆಸಿವ್ ಎಜುಕೇಷನ್ ರಿಕ್ವೈರ್ಸ್ ಶಿಫ್ಟ್ ಫ್ರಮ್ ಅಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ 1 ನೋಡಿರಿ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಟು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಇದಕ್ಕೂ ಸರಿ ಅನಿಸ್ತಿಲ್ಲ. ನೆಕ್ಸ್ಟ್, ಇಂಟಿಗ್ರೇಟೆಡ್ ಕರಿಕ್ಯುಲಮ್ ಟು ಸ್ಟ್ಯಾಂಡರ್ಡೈಸ್ಡ್ ಕರಿಕ್ಯುಲಮ್. ನೋ, ಸ್ಟ್ಯಾಂಡರ್ಡೈಸ್ಡ್ ಕರಿಕ್ಯುಲಮ್ ಅಲ್ಲಿ ಆ ಒಂದು ದಿಕ್ಕಲ್ಲಿ ಹೋಗಬಾರ್ದು. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗೋಲ್ಸ್ ಟು ಮಾಸ್ಟರಿ ಓರಿಯೆಂಟೆಡ್ ಗೋಲ್ಸ್. ಎಸ್, ಇದು ಸರಿ ಆಗ್ಬೋದು. ಟೀಚರ್ ಸೆಂಟರ್ಡ್ ಪೆಡಾಗೋಜಿ ಟು ಎಕ್ಸಾಮ್ ಸೆಂಟರ್ಡ್. ನೋ, ಎಕ್ಸಾಮ್ ಸೆಂಟರ್ಡ್ ಅಲ್ಲ, ಇಲ್ಲಿ ಚೈಲ್ಡ್ ಸೆಂಟರ್ಡ್ ಪೆಡಾಗೋಜಿಗೆ ಹೋಗ್ಬೇಕು ನಾವು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅಂದರೆ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗೋಲ್ಸ್ ಟು ಮಾಸ್ಟರಿ ಓರಿಯೆಂಟೆಡ್ ಗೋಲ್ಸ್. ನೆಕ್ಸ್ಟ್ 18ನೇ ಪ್ರಶ್ನೆ. ವೆನ್ ಲರ್ನಿಂಗ್ ನ್ಯೂ ಇನ್ಫಾರ್ಮೇಷನ್
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಹೆಲ್ಪ್ಫುಲ್ ಸ್ಟ್ರಾಟಜಿ ಫಾರ್ ಚಿಲ್ಡ್ರನ್ ಟು ಯೂಸ್ ಟು ಎನ್ಶೋರ್ ದೇ ಅಂಡರ್ಸ್ಟ್ಯಾಂಡ್ ದ ಕಾಂಟೆಂಟ್ ಮಟೀರಿಯಲ್ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ವೆನ್ ಲರ್ನಿಂಗ್ ನ್ಯೂ ಇನ್ಫಾರ್ಮೇಷನ್. ಓಕೆ, ಹೊಸದಾಗಿರುವಂತಹ ಒಂದು ವಿಷಯವನ್ನು ಕಲಿಯುವಾಗ ಯಾವುದು ಇದರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದಾರೆ. ರೀರೀಡಿಂಗ್ ದ ಇನ್ಫಾರ್ಮೇಷನ್ ಒನ್ಸ್. ಓಕೆ, ಮತ್ತೊಮ್ಮೆ ಒಂದು ಮಾಹಿತಿಯನ್ನು ಓದುವುದು. ಓಕೆ, ಹೆಲ್ಪ್ ಆಗುತ್ತೆ. ಆಸ್ಕಿಂಗ್ ಕ್ವಶನ್ಸ್ ಆ್ಯಂಡ್ ಸೀಕಿಂಗ್ ಕ್ಲಾರಿಫಿಕೇಷನ್. ಓಕೆ, ಟೀಚರ್ಗೆ ಏನಾದರೂ ಅವ್ರಿಗೆ ಡೌಟ್ ಬಂದಲ್ಲಿ ಕೇಳ್ಬೋದು ಕ್ವಶನ್ಸು, ಇದು ರೈಟ್. ಪ್ರಿಟೆಂಡಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ ನಮಗೆ ಅರ್ಥ ಆಗಿದೆ ಅನ್ನೋ ರೀತಿ ನಟನೆ ಮಾಡೋದು, ನಾಟಕ ಮಾಡೋದು, ಇದು ರಾಂಗು. ಅರ್ಥ ಆಗಿದ್ದರೆ ಅರ್ಥ ಆಗಿದೆ ಅಂತ ಹೇಳಬೇಕು, ಇಲ್ಲ ಅಂತಂದರೆ ಇಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಮೇಕಿಂಗ್ ಅಪ್ ದೇರ್ ಓನ್ ಮೀನಿಂಗ್ಸ್ ಫಾರ್ ಅನ್ಫ್ಯಾಮಿಲಿಯರ್ ಟರ್ಮ್ಸ್. ಮೇಕಿಂಗ್ ಅಪ್ ದೇರ್ ಓನ್ ಮೀನಿಂಗ್ಸ್, ನೋ. ಇದಕ್ಕೆ ಅವ್ರ ಓನ್ ಮೀನಿಂಗ್ಸ್ ಅಂದರೆ ಓನ್ ಮೀನಿಂಗ್ಸು ಕೆಲವೊಂದು ಸಲ ಸರಿಯಾಗ್ಬೋದು, ಕೆಲವೊಂದು ಸಲ ತಪ್ಪಾಗ್ಬೋದು. ಸೊ ಇದು ಸರ್ ರಾಂಗು. ಹಾಗಾದರೆ ಈ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ಗಳಲ್ಲಿ ಸರಿಯಾಗಿದ್ದು ಯಾವುದು? ಎ ಮತ್ತು ಬಿ. ಓಕೆ, ಸೊ ಹಾಗಾಗಿ ಈ ಒಂದು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಎ ಮತ್ತು ಬಿ. ನೆಕ್ಸ್ಟ್ 20ನೇ ಪ್ರಶ್ನೆಯನ್ನು ನೋಡೋಣ. ಅ ಟೀಚರ್ ಶುಡ್ ಕ್ರಿಯೇಟ್ ಅ ಕ್ಲಾಸ್ ರೂಮ್ ಕಲ್ಚರ್ ವೇರ್ ಸ್ಟೂಡೆಂಟ್ಸ್ ಮೋಟಿವೇಶನ್ ಟು ಲರ್ನ್ ಈಸ್ ಪ್ರೈಮರಿಲಿ ಫೋಕಸ್ಡ್ ಟು ಅಂತ ಹೇಳಿದರೆ. ಟು ಅವಾಯ್ಡ್ ಶೇಮ್ ಆಫ್ ಅಪಿಯರಿಂಗ್ ಇಗ್ನೋರೆಂಟ್, ನೋ, ರಾಂಗ್. ಕಂಪೀಟ್ ವಿತ್ ಈಚ್ ಅದರ್, ಇನ್ನೊಬ್ಬರ ಜೊತೆ ಸ್ಪರ್ಧೆ ಮಾಡಲು, ನೋ, ರಾಂಗ್. ಆಮೇಲೆ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ಪ್ರೊಸೆಸ್ ಆಫ್ ಲರ್ನಿಂಗ್, ಹಾಂ, ಇದಾಗ್ಬೋದು. ಪ್ರೂವ್ ದೇರ್ ವರ್ತ್ ಟು ಅದರ್ಸ್, ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡೋದು, ರಾಂಗ್. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ದ ಪ್ರೊಸೆಸ್ ಆಫ್ ಲರ್ನಿಂಗ್. ನೆಕ್ಸ್ಟ್ 20ನೇ ಪ್ರಶ್ನೆಯನ್ನು ನೋಡೋಣ. ಅಸರ್ಷನ್. ಮೇಲ್ ಕ್ಯಾರೆಕ್ಟರ್ಸ್ ಇನ್ ಸ್ಟೋರೀಸ್ ಆ್ಯಂಡ್ ಬುಕ್ಸ್ ಆರ್ ಆಫನ್ ಪ್ರೆಸೆಂಟೆಡ್ ಆ್ಯಸ್ ಸ್ಟ್ರಾಂಗ್ ಆ್ಯಂಡ್ ಅಡ್ವೆಂಚರಸ್ ವೈಲ್ ಫಿಮೇಲ್ ಕ್ಯಾರೆಕ್ಟರ್ಸ್ ಆರ್ ಶೋನ್ ವಾರ್ಮ್ ಆ್ಯಂಡ್ ಸೆನ್ಸಿಟಿವ್. ಹಾಂ, ಕರೆಕ್ಟ್ ಇದೆ. ಈ ಒಂದು ಅಸರ್ಷನ್ ಕರೆಕ್ಟ್ ಇದೆ. ಏನಿದ್ದಾರೆ ಇಲ್ಲಿ? ಮೇಲ್ ಕ್ಯಾರೆಕ್ಟರ್ಸ್ ಇನ್ ಸ್ಟೋರೀಸ್ ಆ್ಯಂಡ್ ಬುಕ್ಸ್ ಆರ್ ಆಫನ್ ಪ್ರೆಸೆಂಟೆಡ್ ಆ್ಯಸ್ ಸ್ಟ್ರಾಂಗ್ ಆ್ಯಂಡ್ ಅಡ್ವೆಂಚರಸ್. ಹೌದು, ನಮ್ಮ ಕಥೆಗಳಲ್ಲಿ, ಹೌದಾ, ಇದರಲ್ಲೆಲ್ಲ ಮೇಲ್ ಕ್ಯಾರೆಕ್ಟರ್ಸ್ ಅಂದರೆ ಪುರುಷನನ್ನು ಸ್ಟ್ರಾಂಗ್ ಮತ್ತು ಸಾಹಸಿ, ಶೂರ, ಧೀರ ಈ ಥರ ತೋರಿಸ್ತಾರೆ. ಅದೇ ಈ ಒಂದು ಫಿಮೇಲ್ ಕ್ಯಾರೆಕ್ಟರ್ಸನ್ನು ವಾರ್ಮ್, ಸೆನ್ಸಿಟಿವ್, ಕೋಮಲ ಮತ್ತು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡೋದು ಈ ಥರ ತೋರಿಸಿದ್ದಾರೆ ಹಿಂದಿಂದ. ಕರೆಕ್ಟ್ ಇದೆ. ನೆಕ್ಸ್ಟ್, ಸ್ಕೂಲ್ಸ್ ಆ್ಯಂಡ್ ಕರಿಕ್ಯುಲಮ್ ಇನ್ಫ್ಲೂಯೆನ್ಸ್ ಜೆಂಡರ್ ರೋಲ್ ಐಡೆಂಟಿಟಿ ಆ್ಯಸ್ ದೇ ಆರ್ ಪವರ್ಫುಲ್ ಏಜೆಂಟ್ಸ್ ಆಫ್ ಸೆಕೆಂಡರಿ ಸೋಷಲೈಸೇಷನ್. ಹಾಂ, ಇದು ಸಹ ರೀಸನ್ ಸಹ ಕರೆಕ್ಟ್ ಇದೆ. ಬಟ್ ಈ ರೀಸನ್ನು ಈ ಅಸರ್ಷನ್ಗೆ ಒಂದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗ್ತಿಲ್ಲ. ಸೊ ಹಾಗಾಗಿ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೆಕ್ಸ್ಟ್ 22ನೇ ಪ್ರಶ್ನೆಯನ್ನು ನೋಡೋಣ. ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಅಸರ್ಷನ್. ಚಿಲ್ಡ್ರನ್ who are struggling with dyslexia have trouble in phonological processing that makes it hard to decode words. ಕರೆಕ್ಟ್ ಇದೆ. ಡಿಸ್ಲೆಕ್ಸಿಯಾ ಅಂತಂದರೆ ಅವರು ಏನು ಡಿಕೋಡ್ ವರ್ಡ್ಸ್ ಅಂದರೆ ವರ್ಡ್ಸನ್ನು ಡಿಕೋಡ್ ಮಾಡೋದಲ್ಲಿ ಅವರು ಟ್ರಬಲ್ ಇರುತ್ತೆ, ಅವ್ರಿಗೆ ತೊಂದರೆ ಇರುತ್ತೆ. ಅಸರ್ಷನ್ ಸರಿ ಇದೆ. ಆಲ್ ಚಿಲ್ಡ್ರನ್ ಬೆನಿಫಿಟ್ ಫ್ರಮ್ ಬೀಯಿಂಗ್ ಎಂಕರೇಜ್ಡ್ ಇನ್ ದೇರ್ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಎಬಿಲಿಟಿ. ಇದು ಸಹ ಕರೆಕ್ಟ್ ಇದೆ. ಬಟ್ ಇಲ್ಲೂ ಸಹ ಈ ಅಸರ್ಷನ್ಗೆ ರೀಸನ್ನು ಎಕ್ಸ್ಪ್ಲನೇಷನ್ ಆಗ್ತಿಲ್ಲ. ಸೊ ಹಾಗಾಗಿ ಎರಡೂ ಸರಿ ಇದ್ರೂ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸೊ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. 23ನೇ ಪ್ರಶ್ನೆ ನೋಡೋಣ. ವಾಟ್ ಈಸ್ ದಿ ರೋಲ್ ಆಫ್ ಪೇರ್ಸ್ ಇನ್ ಸೋಷಲೈಸೇಷನ್ ಪ್ರೊಸೆಸ್ ಅಂತ ಹೇಳ್ತಾರೆ. ಅಂದರೆ ಸಹಚರರು, ಸಹಪಾಠಿಗಳು, ಪೇರ್ಸ್ ಅಂತಂದರೆ. ನೆಕ್ಸ್ಟ್, ಪೀರ್ಸ್ ಹ್ಯಾವ್ ನೋ ಮೇಜರ್ ಇನ್ಫ್ಲುಯೆನ್ಸ್ ಆನ್ ಸೋಷಲೈಸೇಷನ್, ರಾಂಗ್. ರೋಲ್ ಇರುತ್ತೆ. ಪೀರ್ಸ್ ಹ್ಯಾವ್ ಅ ಮೈನರ್ ಇನ್ಫ್ಲುಯೆನ್ಸ್ ಆನ್ ಸೋಷಲೈಸೇಷನ್, ಮೈನರ್ ಇನ್ಫ್ಲುಯೆನ್ಸ್ ಅಂತ ಇದ್ದಾರೆ, ಇದು ರಾಂಗ್. ಕಂಪೇರ್ ಟು ಪೇರೆಂಟ್ಸ್ ಆ್ಯಂಡ್ ಅದರ್ ಅಡಲ್ಟ್ಸ್ ಇನ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್, ನೋ, ರಾಂಗ್. ಸ್ಕೂಲಿಗೆ ಬಂದರೆ ಅವರು ತನ್ನ ಸಹಪಾಠಿಗಳ ಜೊತೆ ಹೆಚ್ಚಾಗಿರ್ತಾರೆ. ಸೊ ಆಪ್ಷನ್ 2 ಸಹ ರಾಂಗ್ ಆಗಿದೆ. ಪೇರ್ಸ್ ಆರ್ ಪ್ರೈಮರಿ ಏಜೆಂಟ್ಸ್ ಆಫ್ ಸೋಷಲೈಸೇಷನ್ ಫಾರ್ ಚಿಲ್ಡ್ರನ್, ನೋ. ಪ್ರೈಮರಿ ಏಜೆಂಟ್ಸ್ ಅಂದು ಯಾವುದಂದರೆ ಫ್ಯಾಮಿಲಿ ಈಸ್ ದಿ ಪ್ರೈಮರಿ ಏಜೆಂಟ್. ಸೊ ಇದು ರಾಂಗ್. ನೆಕ್ಸ್ಟ್,
ನಾಲ್ಕನೇ ಪ್ರಶ್ನೆಯನ್ನು ನಾಲ್ಕನೇ ಆಪ್ಷನನ್ನು ನೋಡೋಣ. ಪೇರ್ಸ್ ಹ್ಯಾವ್ ಗ್ರೇಟರ್ ಇನ್ಫ್ಲುಯೆನ್ಸ್ ಆನ್ ಸೋಷಲೈಸೇಷನ್ ಡ್ಯೂರಿಂಗ್ ಅಡೋಲಸೆನ್ಸ್ ದೆನ್ ಡ್ಯೂರಿಂಗ್ ಅರ್ಲಿ ಚೈಲ್ಡ್ಹುಡ್. ಆಪ್ಷನ್ 4 ನೋಡಿ. ಪೇರ್ಸ್ ಹ್ಯಾವ್ ಅ ಗ್ರೇಟರ್ ಇನ್ಫ್ಲುಯೆನ್ಸ್ ಆನ್ ಸೋಷಲೈಸೇಷನ್ ಡ್ಯೂರಿಂಗ್ ಅಡೋಲಸೆನ್ಸ್ ದೆನ್ ಡ್ಯೂರಿಂಗ್ ಅರ್ಲಿ ಚೈಲ್ಡ್ಹುಡ್. ಓಕೆ, ನಾಲ್ಕಕ್ಕೂ ಕಂಪೇರ್ ಮಾಡಿದರೆ ಈ ಒಂದು ಆಪ್ಷನ್ ಕರೆಕ್ಟ್ ಆಗ್ತಿದೆ. ಸೊ ಹಾಗಾಗಿ 23ನೇ ಪ್ರಶ್ನೆಗೆ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 24ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಲರ್ನಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಓಕೆ, ಲರ್ನರ್ಸ್ ಕನ್ಸ್ಟ್ರಕ್ಟ್ ನಾಲೆಜ್ ದಟ್ ಮೇಕ್ಸ್ ಸೆನ್ಸ್ ಟು ದೆಮ್. ಓಕೆ, ಲರ್ನರ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಓಕೆ, ನ್ಯೂ ಲರ್ನಿಂಗ್ ಡಿಪೆಂಡ್ಸ್ ಆನ್ ಕರೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟ್. ಸೋಷಲ್ ಇಂಟ್ರಾಕ್ಷನ್ ಹಿಂಡರ್ಸ್ ಲರ್ನಿಂಗ್. ನೋ, ಇದು ರಾಂಗ್. ದ ಮೋಸ್ಟ್ ಮೀನಿಂಗ್ಫುಲ್ ಲರ್ನಿಂಗ್ ಆಕರ್ಸ್ ವಿತ್ ಇನ್ ರಿಯಲ್ ವರ್ಲ್ಡ್ ಟಾಸ್ಕ್. ಇದು ಕರೆಕ್ಟ್ ಇದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು. ಸೊ ಸೋಷಲ್ ಇಂಟ್ರಾಕ್ಷನ್ ಹಿಂಡರ್ಸ್ ಲರ್ನಿಂಗ್. ಓಕೆ, ಇದರಲ್ಲಿ ನಾಟ್ ಅಂತ ಕೇಳಿದ್ರು. ಸೊ ಹಾಗಾಗಿ ಇದೇ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆನ ನೋಡೋಣ. ಆ್ಯಸ್ ಪರ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಸ್ ಆಫ್ ಲರ್ನಿಂಗ್ ಈಸ್ ಫೆಸಿಲಿಟೇಟೆಡ್ ವ್ಯಾನ್ ಅಂತ ಕೇಳಿದ್ದಾರೆ. ಓಕೆ, ಆ್ಯಕ್ಟಿವಿಟೀಸ್ ಆರ್ ಇಂಟ್ರಾಕ್ಟಿವ್ ಆ್ಯಂಡ್ ಕೊಲಾಬರೇಟಿವ್. ಓಕೆ, ಈ ಸರಿಯಾಗಿದೆ. ಕಂಟೆಂಟ್ ಈಸ್ ಡಿಸ್ಕನೆಕ್ಟೆಡ್ ಆ್ಯಂಡ್ ಇಸೆಂಟ್ರಿಕ್. ನೋ, ಡಿಸ್ಕನೆಕ್ಟೆಡ್ ಇರಬಾರ್ದು, ಕನೆಕ್ಟೆಡ್ ಇರಬೇಕು. ಸೊ ಇದು ರಾಂಗ್ ಆಗುತ್ತೆ. ಪೆಡಾಗಜಿ ಈಸ್ ಟೀಚರ್ ಸೆಂಟ್ರಿಕ್. ನೋ, ಪೆಡಾಗಜಿ ಶುಡ್ ಬಿ ಚೈಲ್ಡ್ ಸೆಂಟ್ರಿಕ್. ಟ್ಯಾಕ್ಸ್ ಆರ್ ಇನ್ಕೋಹರೆಂಟ್ ಆ್ಯಂಡ್ ಡಿಸ್ಆರ್ಡರ್ಲಿ. ನೋ, ಆರ್ಡರ್ಲಿ ಇರಬೇಕು. ಸೊ ರಾಂಗ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು. ಆ್ಯಕ್ಟಿವಿಟೀಸ್ ಆರ್ ಇಂಟ್ರಾಕ್ಟಿವ್ ಆ್ಯಂಡ್ ಕೊಲ್ಯಾಬರೇಟಿವ್. ಓಕೆ, ನೆಕ್ಸ್ಟ್ 26ನೇ ಪ್ರಶ್ನೆ. ಅಸರ್ಷನ್. ದೋ ಹೈಟ್ ಆ್ಯಂಡ್ ಬಾಡಿ ಬಿಲ್ಡ್ ಆರ್ ಪ್ರೈಮರ್ಲಿ ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಗುಡ್ ನ್ಯೂಟ್ರಿಷನ್ ಆ್ಯಂಡ್ ಎಕ್ಸಸೈಸ್ ಆರ್ ಆಲ್ಸೋ ಮೇಕ್ಸ್ ಅ ಡಿಫ್ರೆನ್ಸ್. ಕರೆಕ್ಟು. ನೇಚರ್ ಆ್ಯಂಡ್ ನರ್ಚರ್ ಅಂತ ಬರುತ್ತೆ ಇಲ್ಲಿ. ಓಕೆ, ಸೊ ನೇಚರ್ ಅಂತಂದರೆ ಹೆರಿಡಿಟಿ ಅಂತ ಬರುತ್ತೆ. ನರ್ಚರ್ ಅಂತಂದರೆ ನಾವು ಯಾವ ರೀತಿ ನಮ್ಮ ನ್ಯೂಟ್ರಿಷಿಯಸ್ ಫುಡ್ಸ್ ತೊಗೊತೇವೆ ಅದರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ರೀಸನ್ ನೋಡಿರಿ, ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರ್ಯಾಕ್ಟ್ ಇನ್ ದೇರ್ ಇಫೆಕ್ಟ್ಸ್ ಆಫ್ ಡೆವಲಪ್ಮೆಂಟ್. ಕರೆಕ್ಟ್. ಸೊ ನೇಚರ್, ಇದು ಎನ್ವಿರಾನ್ಮೆಂಟ್ ಅಂದರೆ ನರ್ಚರ್. ಓಕೆ, ಸೊ ರೀಸನ್ ಸಹ ಕರೆಕ್ಟ್ ಇದೆ, ಆಮೇಲೆ ಅಸರ್ಷನ್ ಸಹ ಕರೆಕ್ಟ್ ಇದೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೆಕ್ಸ್ಟ್ 27ನೇ ಪ್ರಶ್ನೆ. ಇನ್ ಆ್ಯನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಡಾಪ್ಟೇಷನ್ಸ್ ಶುಡ್ ಬಿ ಮೇಡ್ ಇನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಲರ್ನಿಂಗ್ ಗೋಲ್ಸಲ್ಲಿ ಕರೆಕ್ಟು, ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜೀಸ್ ಕರೆಕ್ಟ್, ಅಸೆಸ್ಮೆಂಟಲ್ಲೂ ಅಡಾಪ್ಟೇಷನ್ ಆಗಬೇಕು, ಪ್ರೊವೈಸನಿಂಗ್ ಆಫ್ ಸಪೋರ್ಟ್. ಓಕೆ, ಆಲ್ ಆರ್ ಕರೆಕ್ಟ್. ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. 27ನೇ ಪ್ರಶ್ನೆಗೆ 4ನೇ ಆಪ್ಷನ್ನು ಕರೆಕ್ಟ್ ಇದೆ. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಮ್ ಅಂಡರ್ ದಿ ಕ್ಯಾಟಗರಿ ಆಫ್ ಸೆನ್ಸರಿ ಇಂಪೈರ್ಮೆಂಟ್ಸ್. ಓಕೆ, ಅಂದರೆ ಫಿಸಿಕಲ್ ಇಂಪೈರ್ಮೆಂಟಲ್ಲಿ ಯಾವುದು ಬರಲ್ಲ ಅಂತ ಕೇಳಿದರೆ. ಕಲರ್ ಬ್ಲೈಂಡ್ನೆಸ್. ಓಕೆ, ಹೌದು, ಇದು ಫಿಸಿಕಲ್ ಇಂಪೈರ್ಮೆಂಟ್ ಅಥವಾ ಸೆನ್ಸರಿ ಇಂಪೈರ್ಮೆಂಟ್. ಹಾರ್ಡ್ ಆಫ್ ಹಿಯರಿಂಗ್. ಓಕೆ, ಇದು ಸಹ ಕಿವುಡುತನಕ್ಕೆ ಸಂಬಂಧಿಸಿದಂಥದ್ದು. ನೆಕ್ಸ್ಟ್ ಪಾರ್ಷಿಯಲ್ ಲಾಸ್ ಆಫ್ ವಿಷನ್. ಓಕೆ, ಕಣ್ಣಿನ ಸಮಸ್ಯೆ. ಆಮೇಲೆ ಡಿಸ್ಗ್ರಾಫಿಯಾ. ಓಕೆ, ಇದು ಒಂದು ನ್ಯೂರಾಲಜಿಕಲ್ ಡಿಸಬಿಲಿಟಿ ಇದು. ಓಕೆ, ಲರ್ನಿಂಗ್ ಡಿಸಬಿಲಿಟಿ. ಸೊ ಹಾಗಾಗಿ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಡಿಸ್ಗ್ರಾಫಿಯಾ. 29ನೇ ಪ್ರಶ್ನೆಯನ್ನು ನೋಡೋಣ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP 2020 ಎಂಫಸೈಸಸ್ ಆನ್ ಟ್ರಾನ್ಸ್ಫಾರ್ಮಿಂಗ್ ಅಸೆಸ್ಮೆಂಟ್ ಬೈ ಅಂತ ಕೇಳಿದ್ದಾರೆ. ಡಿವ್ಯಾಲ್ಯೂಯಿಂಗ್ ಸೋಷೋ ಕಲ್ಚರಲ್ ಕಾನ್ಸೆಪ್ಟ್ಸ್ ಆಫ್ ಸ್ಟೂಡೆಂಟ್ಸ್. ನೋ, ವ್ಯಾಲ್ಯೂಯಿಂಗ್ ಆಗಬೇಕಾಗಿತ್ತು. ಇದು ರಾಂಗು. ಎಕ್ಸಿಕ್ಯೂಟಿಂಗ್ ಸಮ್ಮೇಟಿವ್ ಫಾರ್ಮ್ ಆಫ್ ಅಸೆಸ್ಮೆಂಟ್. ನೋ, ಫಾರ್ಮೇಟಿವ್ ಆಗಬೇಕಾಯ್ತು. ನೆಕ್ಸ್ಟ್ ಇನ್ಕಾರ್ಪೊರೇಟಿಂಗ್ ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಪೀರ್ ಅಸೆಸ್ಮೆಂಟ್. ಹಾಂ, ಇದು ಸಹ ಕರೆಕ್ಟ್ ಇದೆ. ನೆಕ್ಸ್ಟ್ ಪ್ರಾಕ್ಟೀಸಿಂಗ್ ಯುನಿಟರಿ ನೋಷನ್ ಆಫ್ ಇಂಟೆಲಿಜೆನ್ಸ್. ರಾಂಗ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತಂದರೆ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಇನ್ಕಾರ್ಪೊರೇಟಿಂಗ್ ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಪೀರ್ ಅಸೆಸ್ಮೆಂಟ್. 30ನೇ ಪ್ರಶ್ನೆಯನ್ನು ನೋಡೋಣ. ಫಾಲೋಯಿಂಗ್ ಲೇವ್ ವ್ಯಾಗಟ್ಸ್ಕೀಸ್ ಐಡಿಯಾಸ್ a teacher decided to give hints and cues to the students
who are stuck on a given problem and let the students try to solve the problem again. By doing so, teacher is practicing the concept of dash ಅಂತ ಕೇಳಿದ್ದಾರೆ. ಓಕೆ, ಅಸಿಮ್ಯುಲೇಷನ್ ಅಸಿಮ್ಯುಲೇಷನ್ ಅಂತಂದರೆ ಆ್ಯಡಿಂಗ್ ನ್ಯೂ ಇನ್ಫಾರ್ಮೇಷನ್ ಟು ದ ಸ್ಕೀಮಾ ಅಂತ ಬರುತ್ತೆ. ಓಕೆ, ಆಮೇಲೆ ಈ ಅಸಿಮ್ಯುಲೇಷನ್ನಲ್ಲಿ ಏನಾದರೂ ಅಂದರೆ ಎಕ್ಸಿಸ್ಟಿಂಗ್ ಸ್ಕೀಮಾನಲ್ಲಿ ಏನಾದರೂ ಚೇಂಜಸ್ ಮಾಡ್ಬೇಕಂತಿದ್ರೆ ಅದು ಅಕೊಮೊಡೇಷನ್ ಆಗುತ್ತೆ. ಸೊ ಅಸಿಮ್ಯುಲೇಷನ್ ಇಲ್ಲಿ ರಾಂಗ್, ಫಂಕ್ಷನಲ್ ಫಿಕ್ಸೆಡ್ನೆಸ್ ರಾಂಗ್, ಕಲೆಕ್ಟಿವ್ ಮೊನೋಲಾಗ್ ರಾಂಗ್, ಸ್ಕ್ಯಾಫೋಲ್ಡಿಂಗ್ ಸ್ಕ್ಯಾಫೋಲ್ಡಿಂಗ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಸ್ಟೂಡೆಂಟ್ಸು ಒಂದು ಸ್ಟೇಜ್ನಲ್ಲಿ ಬಂದು ಸ್ಟಕ್ ಆಗಿರ್ತಾರೆ, ಅಂದರೆ ಅವರಿಗೆ ಹೆಲ್ಪ್ ಬೇಕಾಗಿರುತ್ತೆ. ಸೊ ಆವಾಗ ಒಂದು ಸ್ವಲ್ಪ ಹಿಂಟ್ ಕೊಡೋ ಮುಖಾಂತರ ಅಥವಾ ಏನಾದರೂ ಕ್ಲೂಸ್ ಕೊಡೋ ಮುಖಾಂತರ ನಾವು ಅವರನ್ನು ಮತ್ತೆ ಒಂದು ಸಮಸ್ಯೆಯಲ್ಲಿ ಏನು ಸಿಕ್ಕಾಕೊಂಡಿರ್ತಾರೆ ಅವರಿಂದ ಅದನ್ನು ಹೋಗಲಾಡಿಸಿ ಅವ್ರನ್ನ ಮತ್ತೆ ಮುಂದಕ್ಕೆ ಹೋಗುವಂತೆ ಮಾಡುವಂಥದ್ದು. ಓಕೆ, ಅಂದರೆ ಸ್ವಲ್ಪ ಹೆಲ್ಪ್ ನೀಡುವಂಥದ್ದು. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಕ್ಯಾಫೋಲ್ಡಿಂಗ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿವರೆಗೂ ನಾವು ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿದ್ದೆವು. ಓಕೆ, ವಿಡಿಯೋ ಇಷ್ಟ ಆದಲ್ಲಿ ಈ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಅಂದರೆ ಮ್ಯಾಥ್ಸ್ ಹಾಗೂ ಸೈನ್ಸ್ ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ. ಜೈ ಹಿಂದ್.